ಕಾರ್ತಿಕ್ ವಿಷಯದಲ್ಲಿ ನಮ್ರತಾಗೆ ಕಿವಿ ಹಿಂಡಿದ ವಿನಯ್. ಬಿಗ್ ಬಾಸ್ ಮನೆಯ ಆಟ ಮುಗಿಯಲು ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇದೀಗ ಕಾರ್ತಿಕ್ ಜೊತೆಗಿನ ಒಡನಾಟದ ಬಗ್ಗೆ ನಮ್ರತಾಗೆ ವಿನಯ್ ಕಿವಿ ಹಿಂಡಿದ್ದಾರೆ. ಯಾರೆಲ್ಲ ನಿನ್ನ ಹೇಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ ಎಂದಿದ್ದಾರೆ. ಬಳಿಕ ಆಟದ ಬಗ್ಗೆ ನಮ್ರತಾಗೆ ವಿನಯ್ ದೂರ್ ಹೇಳಿದ್ದಾರೆ. ಫಿನಾಲೆ ಘಟ್ಟ ತಲುಪಲು ಇನ್ನು 11 ದಿನಗಳು ಬಾಕಿ ಇದೆ. ಈ ವೇಳೆ ಕೆಲ ಸ್ಪರ್ಧಿಗಳು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಅಸಲಿ ಆಟ ಆಡಲು ಶುರು ಮಾಡಿದ್ದಾರೆ. ಹೀಗಿರುವಾಗ ಟಾಸ್ಕ್ ಒಂದರಲ್ಲಿ ಕಾರ್ತಿಕ್ ಗೆದ್ದು ಮನೆಗೆ 1 ಲಕ್ಷ ರೂಪಾಯಿ ಬರುವಂತೆ ಮಾಡಿದ್ದಾರೆ. ಕಾರ್ತಿಕ್ ಕುರಿತು ನಮ್ರತಾ ಬಳಿ ವಿನಯ್ ಕುಟುಕಿದ್ದಾರೆ. ಅರ್ಧ ಜೀವನ ಅಡಿಗೆ ಮನೆಯಲ್ಲಿ ಕಳೆದು ಹೀರೋ ಆಗೋದಕ್ಕೆ ಕಾರ್ತಿಕ್ ಹೊರಟಿದ್ದಾನೆ. ನಾನು ನಿಯತ್ತಾಗಿ ಆಟ ಆಡ್ತೀನಿ ಎಂದು ತೋರಿಸ್ಕೊಳ್ತಾನೆ. ಆದ್ರೆ ಅವನು ಹಾಗಿಲ್ಲ ಎಂದು ವಿನಯ್ ಕಾರ್ತಿಕ್ ಬಗ್ಗೆ ದೂರ್ ಹೇಳೋಕೆ ಶುರು ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ನ ಹೇಗೆ ಡಮ್ಮಿ ಮಾಡಬೇಕು ಎಂಬುದು ಅವನಿಗೆ ಗೊತ್ತು. ಟಾಸ್ಕ್ ಒಂದರ ವೋಟಿಂಗ್ ಗಿಮಿಕ್ ಬಗ್ಗೆ ವಿನಯ್ ಕೋಪದಿಂದ ಮಾತನಾಡಿದ್ದಾರೆ. ಅದಕ್ಕೆ ನಮ್ರತಾ ನಮ್ಮ ಕಡೆಯ ಆಟ ನೋಡಿದಾಗ ಯಾರು ಸಿಂಗಲ್ ಆಗಿ ಆಡ್ತಿದ್ದಾರೆ ಎಂದು ಕೇಳಿದ್ದಾರೆ. ಅದಕ್ಕೆ ವಿನಯ್ 14 ವಾರ ನಾವು ಏನ್ ಮಾಡಬೇಕು ಅದನ್ನ ಮಾಡಿದ್ದು ಆಗಿದೆ. ಈ ಆಟ ಆಡಿ ನಮ್ಮ ಹೆಸರನ್ನ ಹಾಳು ಮಾಡೋಕೆ ಆಗಲ್ಲ. ಜನರಿಗೆ ನಮ್ಮ ಕೆಪಾಸಿಟಿ ಗೊತ್ತು ಎಂದಿದ್ದಾರೆ. ಬಳಿಕ ಕಾರ್ತಿಕ್ ಜೊತೆಗಿನ ಫ್ರೆಂಡ್ಶಿಪ್ ಬಗ್ಗೆ ಪ್ರಸ್ತಾಪ ಆಗಿದೆ. ನಿಮಗೆ ಗೊತ್ತಾಗ್ತಿಲ್ವಾ ಯಾರು ಹೇಗೆ ನಿನ್ನನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಎಂದು ನಮ್ರತಾಗೆ ಪ್ರಶ್ನೆ ಮಾಡಿದ್ದಾರೆ ವಿನಯ್. ನನ್ನ ಕಡೆಯಿಂದ ಯಾವುದೇ ಫೀಲಿಂಗ್ಸ್ ಇಲ್ಲ, ಆ ಕಡೆಯಿಂದ ಕೂಡ ಇಲ್ಲ ಎಂದು ನಮ್ರತಾಗೆ ನಾನು ಮಾತನಾಡೋಕೆ ಹೋದ್ರೆ ತುಂಬಾ ವಿಚಾರಗಳಿವೆ. ಅದಕ್ಕೆ ಇಷ್ಟು ದಿನ ಮಾತನಾಡ್ಲಿಲ್ಲ. ನನಗೆ ಕಾರ್ತಿಕ್ ತರಹ ಚಂಗನಾಟ ಆಡೋಕೆ ಬರೋಲ್ಲ. ನನಗೆ ಮದುವೆ ಆಗಿದೆ, ನನಗೆ ರೆಸ್ಪೆಕ್ಟ್ ಇದೆ. ಒಬ್ಬರನ್ನ ಯೂಸ್ ಮಾಡ್ಕೊಂಡಿರೋಕೆ ಬರೋಲ್ಲ. ನನ್ನ 100% ಪ್ರೀತಿ ನನ್ನ ಹೆಂಡತಿಗೆ ಮಾತ್ರ ಅಂತ ವಿನಯ್ ಮಾತನಾಡಿದ್ದಾರೆ. ಕಾರ್ತಿಕ್ ನಿಂದ ನೀನು ದೂರ ಇರು ಎಂದು ನಮ್ರತಾ ವಿನಯ್ಗೆ ಸಲಹೆ ನೀಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.